ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ವಿಡಿಯೋನ ಶುರು ಮಾಡೋಣ ಬರ್ರಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ದೀರೋ ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆ ನನ್ನ ಒಂದು ತುಂಬ 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 ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತಿನ ಒಂದು ನನ್ನ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬರ್ರಿ. ಇವತ್ತು ಮಾರ್ನಿಂಗ್ ಎದ್ದ ತಕ್ಷಣ ಡಬ್ಬಿಗೆ ಏನು ಮಾಡೋದಪ್ಪ ಅಂಥೇಳಿ ತಲೆ ಸಿಕ್ಕಾಪಟ್ಟೆ ಕೆಡ್ತಾಯಿತ್ತು. ಸೊ ಆ ಟೈಮಲ್ಲಿ ನನಗೆ ನೆನಪಾಗಿದ್ದು ಹಿಟ್ಟಿನ ದೋಸೆ. ಓಕೆನಾ, ಅವತ್ತೇ ನೆನಪಾಗಲ್ಲ, ಆ್ಯಕ್ಚುಲಿ ಅದರ ಹಿಂದಿನ ದಿನವೇ ನಾನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಿದ್ದೆ. ಯಾವಾಗಲೂ ಅಷ್ಟೇ ನಮಗೆ ಮಾರ್ನಿಂಗ್ ಏನಾದರೂ ಬೇಕಾಗಿತ್ತಪ್ಪ ಅಂತಂದ್ರೆ ನಾನು ಹಿಂದಿನ ದಿನವೇ ಅದರ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತೀನಿ. ಯಾಕಂದರೆ ಸಡನ್ನಾಗಿ ಮುಂಜಾನೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ತಡ ಆಗ್ಬೋದು. ಮತ್ತು ನಮಗೆ ಅದು ಏನದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ. ಯಪ್ಪ ಏನು ಮಾಡಬೇಕು ಅಂಥೇಳಿ ಟೈಮ್ ಅದನ್ನು ಹುಡುಕಾಡಿ ಇದು ಮಾಡೋಷ್ಟರಲ್ಲಿ ಕೆಲವೊಂದು ಸತಿ ನಾವು ಅಂದ್ಕೊಂಡಂಗೆ ಸಾಮಾನಿದ್ದರೆ ನಮ್ಗೆ ಐಡಿಯಾ ಇರಲ್ಲ ಯಾವ ರೀತಿ ಮಾಡಬೇಕು ಅಂಥೇಳಿ. ಹಾಗೆ ಸಡನ್ನಾಗಿ ಡಬ್ಬ ಎಲ್ಲ ಪ್ಯಾಕ್ ಮಾಡ್ತಿದ್ದೀನಿ. ನಾನು ಹೋಗ್ತಿದ್ದೆ. ಸೊ ಡಬ್ಬ ಪ್ಯಾಕ್ ಮಾಡಿಬಿಟ್ಟು ನಾನೇ ಒಯ್ತೀನಿ ಟಿಫನ್ನು. ನಮ್ಮ ದೊಡ್ಡವ ವಿರಾಜಂದು ಅವನು ಈಗ ರೆಡಿ ಆಗ್ತಿದ್ದಾನೆ. ಅವನು ಫಸ್ಟ್ ಹೋಗ್ತಾನೆ. ನಾವು ಬಂದುಬಿಟ್ಟು ಇಬ್ಬರು ಸ್ಕೂಲು ಒಂದೇ ಕಡೆನೇ ಹೋಗೋದು. ನನ್ನ ಸ್ಕೂಲಲ್ಲೇ ಅವನು ಕೂಡ ಬರ್ತಾನೆ. ಹಾಗಾಗಿ ಅವ ಫಸ್ಟ್ ವ್ಯಾನಿಗೆ ಮಾರ್ನಿಂಗ್ ಹೋಗ್ತಾನೆ. ನಾನೇನು ಮಾಡ್ತೀನಿ, ಅವ ಹೋದ ಕೂಡಲೇ 9:30 ಹೋಗ್ತೀನಿ. ಅವ 8:30ಗೆಲ್ಲ ಇಲ್ಲಿ ಹೋಗ್ತಾನೆ. ನಾನು 9:30 ಬಸ್ಸಿಗೆ ಹೋಗ್ತೀನಿ. ಹಾಗಾಗಿ ನಾನೇ ಟಿಫನ್ ಎಲ್ಲ ಒಯ್ದಿರ್ತೀನಿ. ಆಮೇಲೆ ಅದಕ್ಕಿಂತ ಮುಂಚೆ ಅವನು ಹೋದ ತಕ್ಷಣವೇ ನಾನು ವಿಹಾನಿಗೆಲ್ಲ ರೆಡಿ ಮಾಡ್ತೀನಿ. ನನ್ನ ಸಣ್ಣ ಮಗ ವಿಹಾನಿಗೆ ನಾನು ರೆಡಿ ಮಾಡ್ತೀನಿ. ಸೊ ಅವನಿಗೆ ಕೂಡ ರೆಡಿ ಮಾಡಿದೆ. ಅವನಿಗೆ ಕಳಿಸಾದ್ಮೇಲೆ ನಾನು ಫೈನಲಾಗಿ ನಂದು ಒಂದು ಪಾಳಿ ಬರ್ತದೆ. ಸೊ ರೆಡಿ ಆಗೋದು. ಹಾಗಾಗಿ ನಾನು ಕೂಡ ಸ್ಯಾರಿ ತಗೊಂಡೆ. ನಾನು ಒಂದು ಪಿನ್ ಆಲ್ರೆಡಿ ಎಲ್ಲ ಹಚ್ಚಿಟ್ಕೊಂಡಿರ್ತೀನಿ. ಅದನ್ನ ಸಡನ್ನಾಗಿ ಫಾಸ್ಟಾಗಿ ನೀಟಾಗಿ ಉಟ್ಕೊಂಡು ಇನ್ನೇನು ಕೋಂಬಿಂಗ್ ಮಾಡ್ಕೋತಾ ಇದ್ದೀನಿ. ಫಟಾಫಟ್ ಅಂತ ರೆಡಿ ಆದ ನೋಡ್ರಿ 15 ನಿಮಿಷನಾಗ ರೆಡಿ ಆಗಿಬಿಡ್ತೀನಿ. ನಾನೇನು ಭಾಳ ಟೈಮ್ ತೊಗೊಳ್ಳಲ್ಲ. ಕೆಲವೊಬ್ರು ಅನ್ಕೋತಾರೆ ನಾನು ಭಾಳ ಟೈಮ್ ತೊಗೋತೀನಿ ಅಂಥೇಳಿ. ಅಂದರೆ ನಾನು ಅಷ್ಟು ಕ್ವಿಕ್ಕಾಗಿಯೇ ಮೇಕಪ್ ಎಲ್ಲ ಹಾಕ್ಕೋತೀನಿ. ಹಾಗೆ ಸ್ಯಾರಿ ವೇರ್ ಮಾಡ್ಕೋತೀನಿ, ಹೇರ್ ಸ್ಟೈಲ್ ಕೂಡ ಮಾಡ್ಕೋತೀನಿ. ಹಾಗಾಗಿ ಸೊ ಮಾರ್ನಿಂಗೆಲ್ಲ ಸಿಕ್ಕಾಪಟ್ಟೆ ಬೆಡ್ ಮೇಲೆಲ್ಲ ನೋಡಿರ್ತೀರ ಸಿಕ್ಕಾಪಟ್ಟೆ ಅದು ಇದು ಕೆಲವೊಂದು ಸತಿ ಹಾಗೇ ಸರಿಸ್ಬಿಟ್ಟು ಜಸ್ಟ್ ಕಸ ಎಲ್ಲ ಹುಡ್ಕೊಂಡು ಮಾರ್ನಿಂಗು ನಾಷ್ಟ ಅದು ಮಾಡಿಕೊಂಡು ಡಬ್ಬಿಯಲ್ಲಿ ಹಾಕ್ಕೊಂಡು ಹೋಗಿರ್ತೀವಿ. ಟೈಮ್ ಸಿಗ್ತೈತಿ, ಒಮ್ಮೊಮ್ಮೆ ಸಿಗೋಂಗಿಲ್ಲ, ಒಮ್ಮೊಮ್ಮೆ ದೀಪ ಹಚ್ತೀನಿ, ಈ ರೀತಿ ಎಲ್ಲ ಆಗ್ತಿರ್ತೈತಿ. ಬಟ್ ಈವ್ನಿಂಗ್ ಬಂದ ತಕ್ಷಣ ಕಂಪಲ್ಸರಿ ನಾನು ಮತ್ತೆ ನನ್ನ ಒಂದು ಬೆಡ್ ಸೆಟ್ಟಿಂಗ್ ಆಗಿರ್ಬೋದು, ನೀಟಾಗಿ ಕಸ ಹೊಡ್ಕೋದಾಗಿರ್ಬೋದು, ಹಾಗೆ ಎಲ್ಲನೂ ಆರ್ಗನೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ಮತ್ತು ಫೈನಲಾಗಿ ದೀಪ ಹಚ್ಚೋದಾಗಿರ್ಬೋದು ಕಂಪಲ್ಸರಿ ಮಾಡ್ತೀನಿ. ಈಗ ನಾನು ಈವ್ನಿಂಗ್ ಬಂದ ತಕ್ಷಣ ಸ್ಕೂಲಿಂದ ಈವ್ನಿಂಗ್ ಬಂದ ತಕ್ಷಣ ನೀಟಾಗಿ ಮತ್ತೆ ಕೋಂಬಿಂಗ್ನ ಮಾಡಿ ನನ್ನ ಒಂದು ಕೂದಲ ಈ ರೀತಿ ಮಾಡ್ತೀನಿ. ಇಲ್ಲಾಂದರೆ ಬಣ್ಣ ಹಾಕಿರ್ತೀನಿ, ಎಲ್ಲ ರೀತಿ ನಾನು ಯೂಸ್ ಮಾಡ್ಕೋತೀನಿ. ಹಾಗೆ ಸಡನ್ನಾಗಿ ಒನ್ ಟೈಮ್ ನಾನು ಏನು ಅನ್ಕೋತಾ ಇದ್ದೆ ಅಂದರೆ ಕೂದಲನ್ನ ಯಾವಾಗಲೂ ಕಟ್ಟಿ ಹಾಕ್ತಿದ್ನಲ್ಲ, ಆ ಥರ ಕಟ್ಟಿದರೆ ಕೂದಲು ಲಾಂಗ್ ಬರ್ತೇನೋ ಅಂತ ಕೆಲವೊಬ್ರದ್ದೊಂದು ವಿಚಾರ. ಹಾಗೇನಿಲ್ಲ, ನಾನು ಕೆಲವೊಂದು ಸತಿ ಲಾಂಗ್ ಕೂಡ ಬಿಡ್ತೀನಿ, ಕಟ್ತೀನಿ ಕೂಡ. ಎರಡೂ ರೀತಿ ಮಾಡ್ಕೋತಾ ಇರ್ತೀನಿ. 2 ಮಕ್ಕಳನ್ನ ಮ್ಯಾನೇಜ್ ಮಾಡಿಕೊಂಡು ಹಾಗೆ ಸ್ಕೂಲ್ಗೆ ಹೋಗ್ತೀನಿ ಬರ್ತೀನಿ, ಅವ್ರಿಗೆ ಡಬ್ಬನೂ ಕಟ್ತೀನಿ, ಮನೆ ಕ್ಲೀನ್ ಕೂಡ ಇಟ್ಕೋತೀನಿ. ಮುಂದೆ ಬರುವ ವೀಡಿಯೋಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ನನ್ನ ಒಂದು ಲೈಫ್ ರೂಟೀನಲ್ಲಿ ನನ್ನ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆಲ್ಲ ಇರುತ್ತೆ ಅಂತ ಮತ್ತೆ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಶೇರ್ ಮಾಡ್ಕೋತಾ ಹೋಗ್ತೀನಿ. ಫೈನಲಿ ಫೇಸ್ ವಾಶ್ ಮಾಡಿಕೊಂಡೆ. ಫೇಸ್ ವಾಶ್ ಆದಮೇಲೆ ನಾನು ಯಾವುದೇ ರೀತಿ ನಾನು ಕ್ರೀಮನ್ನು ಅಪ್ಲೈ ಮಾಡಿಲ್ಲ. ಸೊ ಫೇಸ್ ನೋಡ್ತಿರ್ಬೋದು ಸ್ವಲ್ಪ ಗ್ಲೋನೇ ಕಾಣಿಸ್ತಿದೆಲ್ಲ. ಎಸ್, ನನ್ನ ಸ್ಕಿನ್ ಕೇರ್ ಹಾಗೆ ನನ್ನ ಫೇಸ್ ವಾಶ್ ಆಮೇಲೆ ನೈಟ್ ಏನು ಸಿರಮು ಅಥವಾ ಏನು ಕ್ರೀಮ್ ಹಚ್ತೀನೋ ಅದನ್ನು ಬೇಕಾಗಿತ್ತಪ್ಪ ಅಂತಂದರೆ ನೀವು ನನ್ನ ಕಮೆಂಟ್ ಮಾಡಿ ತಿಳಿಸ್ರಿ, ಅಂದಾಗ ನಾನು ಹೇಳ್ತೀನಿ. ಅಲ್ಲಿವರೆಗೂ ನಾನು ಏನಿಲ್ಲ. ಸೊ ನಿಮಗೆ ಬೇಕಾಗಿದ್ದರೆ ಹೇಳಿ ಅಷ್ಟೇ, ಕಮೆಂಟ್ ಮಾಡಿರಿ, ನಾನು ಹೇಳ್ತೀನಿ. ಸೊ ಫೈನಲ್ ನನ್ನ ಫೇಸ್ ಆ್ಯಕ್ಚುಲಿ ವೈಟ್ ಕಾಣತೈತಲ್ಲ, ಏನೂ ಕ್ರೀಮ್ ಹಾಕಿಲ್ಲ. ಸದ್ಯಕ್ಕೆ ಅಷ್ಟೊಂದೇನು ಪಿಂಪಲ್ಸ್ ಇಲ್ಲ ಮತ್ತು ಟ್ಯಾನ್ ಕೂಡ ಇಲ್ಲ.
ಸೊ ಚಲೋ ಇವು ಇಷ್ಟೊತ್ತು ನಾನು ಸ್ವಲ್ಪ ಕಸ ಹೊಡ್ಕೊಂಡೆ, ಹಾಗೆ ಬೆಡ್ ಕ್ಲೀನ್ ಮಾಡಿಕೊಂಡೆ. ಬೆಡ್ ತೋರಿಸ್ತೀನಿ. ಫೈನಲಿ ಬೆಡ್ ಕ್ಲೀನ್ ಆಯಿತು. ಪಿಲ್ಲೋ ಕವರ್ ಹಾಕಿಲ್ಲ, ಯಾಕಂತಂದರೆ ಹಾಕಬೇಕು. ಸೊ ತೊಳೆಗೆ ಹಾಕಿದ್ನೆಲ್ಲ ಅದನ್ನು ವಾಶ್ ಆಗೈತಿ. ಈಗ ಸ್ವಲ್ಪ ಒಣಗಿದ ಮೇಲೆ ನಾನು ಅದನ್ನು ಹಾಕ್ಕೊತೀನಿ. ಐ ಹೋಪ್ ನನ್ನ ಒಂದು ಡೈಲಿ ವ್ಲಾಗ್ ನಿಮ್ಗೆ ಇಷ್ಟ ಆಗಕತ್ತೈತಿ ಅಂತ ಅನ್ಕೋತೀನಿ. ಅಂದರೆ ಹೇರ್ ಕೇರ್ ಮತ್ತು ಯಾವಾಗಲೂ ನಾನು ಹೇರ್ ಕೇರ್ ಬರೀ ಹಾಕ್ತಿದ್ನಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ನಾನು ಒಂದು ಡೈಲಿ ರುಟೀನ್ನ ತೋರ್ಸಾಕತ್ತೀನಿ. ಎಸ್, ಬರ್ರಿ ಮತ್ತು ನೆಕ್ಸ್ಟ್ ವಿಡಿಯೋ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಚಿಕ್ಕು ಹಣ್ಣು ನೋಡ್ತಿದ್ರೆ ಏನು ಅನಿಸ್ತಾಕತ್ತೈತಿ ನಿಮಗೆಲ್ಲ? ಎಷ್ಟು ವೈಟು ಮತ್ತು ಎಷ್ಟು ಕ್ಲೀನಾಗಿ ಇದಾವಲ್ಲ, ಫ್ರೆಶ್ ಆಗಿದ್ದಾವಲ್ಲ ಅನಿಸ್ತಿರ್ಬೋದಲ್ಲ. ಎಸ್, ಇದು ನಮ್ಮ ಒಂದು ಕಂಪೌಂಡ್ ಒಳಗಡೆ ಗಿಡ ಬೆಳೆದೈತಿ. ಸೊ ಅಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ನಾವು ಹಣ್ಣನ್ನು ತೊಗೊತೀವಿ. ಚಿಕ್ಕು ಹಣ್ಣು ಆರಾಮ್ಸೆ ತಾಜಾ ಹಣ್ಣನ್ನು ಅಂದರೆ ತಾಜಾ ಕಾಯಿನ ಕಿತ್ಕೊಂಡು ಮನೆಯಲ್ಲೇ ಹಣ್ಣು ಮಾಡಿಕೊಂಡು ತಾಜಾ ಚಿಕ್ಕು ಹಣ್ಣು ತಿನ್ನೋಕ್ಕೆ ನಮ್ಗೆ ಅವಕಾಶ ಐತಿ. ಹಾಗಾಗಿ ಆರಾಮ್ಸೆ ಕೆಲವೊಂದು ಸತಿ ಜ್ಯೂಸ್ ಕೂಡ ಮಾಡ್ತೀವಿ. ಇನ್ನೊಂದು ಫ್ರೆಂಡ್ಸ್, ನನಗೆ ಈ 2 ಮಂತ್ಸ್ ಸೊ ನಾನು ಒಂದು ಟಾಪಿಕ್ ಅಂದರೆ ಥಂಬ್ನೇಲ್ ಹಾಕಿಲ್ಲ, ಸೊ ಅದ್ರ ಬಗ್ಗೆ ಮಾತಾಡ್ಬಿಡ್ತೀನಿ. ಟೈಮ್ ಮತ್ತು ಶಾರ್ಟ್ ಇದೆ. ಇವತ್ತಿನ ವೀಡಿಯೋ ಸ್ವಲ್ಪ ಶಾರ್ಟಾಗಿ ಶೂಟ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ ನಾನು ಹೆಂಗೆ ಇವತ್ತಿನ ಒಂದು ವೀಡಿಯೋ ಶೂಟ್ ಮಾಡಿಕೊಂಡೆ ಅಂದರೆ, ಇಡೀ ದಿನ ನಾನು ಸ್ಕೂಲಲ್ಲಿದ್ದೆ. ಸೊ ಸ್ಕೂಲಿಂದ ಬಂದ ತಕ್ಷಣವೇ ನನಗೆ ಎಷ್ಟು ವಿಡಿಯೋ ಆಗುತ್ತೆ ಅಷ್ಟೇ ಶೂಟ್ ಮಾಡ್ಕೊಂಡಿದ್ದೀನಿ. ಗೊತ್ತಿಲ್ಲ, ಮಾರ್ನಿಂಗ್ ಕೂಡ ನನಗೆ ಎಷ್ಟು ಇರುತ್ತೋ ಅಷ್ಟನ್ನೇ ಶೂಟ್ ಮಾಡ್ಕೊಂಡಿರ್ತೀನಿ. ಸೊ ಈವ್ನಿಂಗ್ ಬಂದ ತಕ್ಷಣವೂ ಕೂಡ ನನಗೆ ಟೈಮ್ ಸಿಗೋಂಗಿಲ್ಲ. ಸೊ ನಾನು ಏನೆಲ್ಲ ಮಾಡ್ತೀನಿ ಅಷ್ಟನ್ನೇ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ನಾನು 2 ತಿಂಗಳಿಂದನೂ ನಾನು ಹೇಳ್ತಿದ್ದೆ, ಅನ್ಕೊತಿದ್ದೆ ನನಗೆ ಒಂದು ಮೊಬೈಲ್ ಬೇಕು ಅಂಥೇಳಿ. ಸೊ ಅದು ಟೈಮ್ ಕೂಡಿ ಬರ್ತಿದ್ದಿಲ್ಲ. ಇವರು ಹೇಳ್ತಿದ್ರು, ನಾನು ಕೊಡಿಸ್ತೀನಿ, ಟೈಮ್ ಬರಲಿ ಕೊಡಿಸ್ತೀನಿ ಅಂತಿದ್ರು. ನನಗೊಂದು ಡೌಟ್ ಇತ್ತು, ಏನೋ ಒಂದು ಸ್ಪೆಷಲ್ ಡೇ ಇದ್ದ ದಿನವೇ ಇವರು ಯಾವಾಗಲೂ ನನಗೆ ಗಿಫ್ಟ್ ಕೊಡೋದು. ಹಾಗಾಗಿ ನನ್ನ ಬರ್ಡೇ ಬಂತು. ಸೊ ಬರ್ಡೇ ದಿನವೂ ಸಿಗಲಿಲ್ಲ. ಹಾಗೆ ನ್ಯೂ ಇಯರ್ ಬಂತು, ನ್ಯೂ ಇಯರ್ ಕೂಡ ಸಿಗಲಿಲ್ಲ. ಸೊ ಯಾವಾಗಾದರೂ ಕೊಡ್ತಾರಪ್ಪ ಅಂತ ಕ್ಯೂರಿಯಾಸಿಟಿ ಇತ್ತು. ಹಾಗೆ ನಾನು ಇವ್ರಿಗೆ ನೆನಪು ಮಾಡಿಕೊಡ್ಲಿಲ್ಲ. ಹೋಗಲಿ ಬಿಡು, ಸೊ ಅವ್ರಿಗೆ ಕಂಫರ್ಟೇಬಲ್ ಯಾವಾಗ ಆಗುತ್ತೋ ಆವಾಗ ನನಗೆ ಮೊಬೈಲ್ ಕೊಡಿಸ್ಲಿ ಅಂತ ವೇಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿನೇ ಅವತ್ತು ವ್ಯಾಲೆಂಟೈನ್ ಡೇ. ಸೊ ಮಧ್ಯಾಹ್ನ ಸ್ಕೂಲಿಗೆ ಹೋಗಿ ಮಧ್ಯಾಹ್ನ ಬಂದು ಸೊ ಅವರು ಸ್ವಲ್ಪ ಲೇಟ್ ಮಾಡಿ ಬರ್ತೀನಿ, ನೀನು ಮನೆಗೆ ಹೋಗು ಅಂತಂದರು. ಆ ಟೈಮಲ್ಲಿ ನಾನು ಮನೆಗೆ ಹೋದ ತಕ್ಷಣ ಮಧ್ಯಾಹ್ನ ಆಯಿತು. ಸೊ 4:40 ಆಯ್ತು. ಯಾಕೆ ಇನ್ನೂ ಬಂದಿಲ್ಲ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ನನಗೆ ಬಂದೇ ಬಿಟ್ಟರು. ನಾನು ಕಾಲ್ ಮಾಡಿದೆ, ಅದಾದಮೇಲೆ ಬಂದರು ಮನೆಗೆ. ಬಂದ ತಕ್ಷಣ ಓಕೆ ಯಾಕೆ ಬಂದರೆ ಲೇಟ್ ಆಯ್ತಲ್ಲ ಹಂಗೆ ಹಿಂಗೆ ಅಂದೆ. ನಾನು ನೆನಪು ಮಾಡಿ ಕೊಡಲಿಲ್ಲ. ಅವರೇ ಸಡನ್ನಾಗಿ ನನಗೆ ಮೊಬೈಲ್ ತೋರಿಸಿದ್ರು. ಸಡನ್ನಾಗಿ ಮೊಬೈಲ್ ತೋರಿಸ್ದಕ್ಕನ ಇಷ್ಟು ಖುಷಿ ಆದರೆ, ಮೊಬೈಲ್ ನಿಜ ಏನು ಅಂತ ಅನಿಸ್ಬಿಡ್ತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ. ಸೊ ಅವತ್ತು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದೆ ನಾನು. ಸೊ ಟೋಟಲಾಗಿ ಹೇಳಬೇಕು ಅಂದರೆ ವ್ಯಾಲೆಂಟೈನ್ಸ್ ಡೇಗೆ ನನಗೆ ಮೊಬೈಲ್ ಗಿಫ್ಟಾಗಿ ಬಂತು. ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ನಿಮಗೆಲ್ಲ ಏನು ಸಿಕ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.